ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾಧರ್ ಪೈ. ನಾನು ಮೂಲತಃ ಉಡುಪಿ ಜಿಲ್ಲೆಯ ನಾಲ್ಕೂರು ಎಂಬ ಊರಿನಿಂದ ಬಂದಿದ್ದೇನೆ. ಪ್ರಸ್ತುತ ಗದಗ ಜಿಲ್ಲೆಯಲ್ಲಿರುವ ನರಗುಂದ ಎಂಬ ಊರಿನಲ್ಲಿ SMV CBSE ಶಾಲೆಯಲ್ಲಿ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ದಿನಪತ್ರಿಕೆಗಳನ್ನು ಓದುವುದು, ಕ್ರಿಕೆಟ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಆಡು. ಗಂಗಾಧರ ಪೈ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಾಂತಾ ವಿಜಯಕುಮಾರ್ ಅಂತ. ನಾನು ಹೊಸಪೇಟೆಯಿಂದ ಬಂದಿದ್ದೇನೆ. ನಾನು KSPL ಸ್ಕೂಲಿನಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಸ್ವರಚಿತ ಕವನ ಬರೆಯೋದು, ಓದೋದು, ಹಾಡು ಆಡೋದು. ತುಂಬ ಸಂತೋಷ ಅಮ್ಮ. ಶಾಂತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೇತುಲಕ್ಷ್ಮಿ ಶೇಷಾದ್ರಿ. ನಾನು ಮೈಸೂರಿನಿಂದ ಬಂದಿದ್ದೇನೆ. ನಾನು ವೃತ್ತಿಯಿಂದ ನಿವೃತ್ತ ಇಂಗ್ಲೀಷ್ ಉಪನ್ಯಾಸಕಿ. ಪ್ರವೃತ್ತಿಯಿಂದ ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಮತ್ತು ಗಮಕ ಕಲೆಯಲ್ಲೂ ಕೂಡ ಆಸಕ್ತಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇದ್ದೀವಿ ಇದುವರೆಗೂ. ಗಮಕ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪದ್ಯ ವಾಚನ ಆಗಬಹುದಾ? ಪಂಚಮೇ ಪತಯಸ್ಸಂತಿ ಷಷ್ಠಸ್ತು ಮಮ ರೋಚತೆ ಪುರುಷಾಣಾಮ ಭಾವೇನ ಯತ್ವಾ ನಾರ್ಯಃ ಪತಿವ್ರತಃ. ಇದರ ಕನ್ನಡ ಅನುವಾದ, ಇದು ಸಂಸ್ಕೃತ, ಕನ್ನಡ ಅನುವಾದ. ಪತಿಗಳೈವರು ಈಶ್ವರನಾಜ್ಞೆಯಿಂದವೇ ಅತಿಶಯದಲೈವರು ಮನಸ್ಸಿನ ಭಾವದಲ್ಲಿ ಆರಾಗಿಹುದು ಬೇರೊಂದಿಲ್ಲ ಚಿತ್ತದಲ್ಲಿ. ಪೃಥ್ವಿಯಲ್ಲಿ ಪರಪುರುಷರನು ದುರ್ಮತಿಯೊಳೊಡಬಡುವವಳು ಸತಿಯೇ ಕರುಣಾಕರನೇ ಎನ್ನಲು ಫಲಠಾವ ನಡೆರಿದುದು. ಇದು ಒಂದು ವಿಶೇಷವಾದ ಪ್ರಸಂಗದಲ್ಲಿ ಬರುತ್ತೆ. ದೌಮ್ಯ ಋಷಿಗಳು ವರ್ಷಕ್ಕೆ ಒಂದೇ ಒಂದು ನೇರಳೆ ಹಣ್ಣನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಅದನ್ನು ಭೀಮಸೇನ ಆಸೆಯಿಂದ ಕಿತ್ತು ಬಿಡ್ತಾನೆ. ಆಗ ಕೃಷ್ಣ, ನೀನು ಬಂದು ತಪ್ಪನ್ನು ಮಾಡಿದ್ಯಾ, ನೀನು ಇದನ್ನು ಮತ್ತೆ ಮೇಲಕ್ಕೆ ಇದು ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ನಿಮ್ಮ ಅಂತರಂಗದಂತಹ ಧರ್ಮವನ್ನು ಹೇಳಿ ಅಂತ ಹೇಳ್ತಾರೆ. ಎಲ್ಲರೂ ಹೇಳಿದಾಗ ಫಲ ಒಂದೊಂದೇ ಮೇಲಕ್ಕೆ ಹೋಗುತ್ತೆ. ದ್ರೌಪದಿಯು ಹೇಳ್ತಾಳೆ, ಆದರೆ ಅದು ಮೇಲಕ್ಕೆ ಹೋಗಲ್ಲ. ಅಂತರಂಗದ ಸತ್ಯವನ್ನು ಹೇಳಬೇಕು ಅಂದಾಗ ಈ ಮಾತನ್ನು ಹೇಳ್ತಾಳೆ. ಆಗ ಅದು ಫಲ ಮೇಲಕ್ಕೆ ಹೋಗುತ್ತೆ, ಎಲ್ಲರಿಗೂ ಸಂತರ್ಪಣೆ ಆಗುತ್ತೆ. ಪ್ರಸಂಗವನ್ನು ನೆನಪಿಸಿದಿರಿ, ಧನ್ಯವಾದಗಳು. ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ವಿಠಲ್ ಜೆ ಕುಲಕರ್ಣಿ ಅಂತ ಸರ್. ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ನ್ಯಾಯವಾದಿ. ಪ್ರಸ್ತುತ ನಾನು ಕಾಯಂ ಜನತಾ ನ್ಯಾಯಾಲಯ ಕಲಬುರಗಿಯಲ್ಲಿ ಸದಸ್ಯನಾಗಿ ಸೇವೆ ನಿರ್ವಹಿಸ್ತಾ ಇದ್ದೇನೆ ಸರ್. ನನ್ನ ಹವ್ಯಾಸಗಳು ದಿನಪತ್ರಿಕೆಗಳನ್ನು ಓದುವುದು, ಬಾಲ್ಯದಿಂದ ಸಂಗೀತವನ್ನು ಪ್ರೇಮಿ ಸರ್. ದೇವರ ನಾಮಗಳನ್ನು ಹಾಡ್ತೇನೆ ಸರ್. ಒಂದು ತಾವು ಅಪ್ಪಣೆ ಕೊಟ್ಟರೆ ಒಂದು ಉಗಾಭೋಗ ನಮ್ಮ ಭದ್ರಗಿರಿ ಅಚ್ಚುದಾಸರದು ಒಂದು ಚಿಕ್ಕದಾಗಿದೆ. ತಮ್ಮ ಅಪ್ಪಣೆ ಕೊಟ್ಟರೆ ಅನುಭವ. ದಯವಿಟ್ಟು. ಗುರು ಕರುಣೆ ಹೊಂದುವುದು ಪರಮ ದುರ್ಲಭವಯ್ಯ. ಗುರು ಕರುಣೆ ಹೊಂದುವುದು ಪರಮ ದುರ್ಲಭವಯ್ಯ. ಪರಿಪರಿಯ ವ್ರತಗಳಾಚರಿಸಿದರೆ ಫಲವೇನೋ. ಗುರು ಕರುಣೆ ಹೊಂದುವುದು ಪರಮ ದುರ್ಲಭವಯ್ಯ. ಗುರುಪಾದ ನಿಜವಾಗಿ ಮನದಲರಿತು ಭಜಿಸೆ ಅಖಿಲ ಸಂಪದವಿತು ಪುರಂದರ ವಿಠಲ. ಅಖಿಲ ಸಂಪದವಿತು ಪುರಂದರ ವಿಠಲ. ಗುರು ಕರುಣೆ ಹೊಂದುವುದು ಪರಮ ದುರ್ಲಭ ದುರ್ಲಭ ದುರ್ಲಭ. ವಿಜಯ್ ವಿಠಲ, ಸೊಗಸಾಗಿ ತಾವು ಹಾಡಿದರೆ ಧನ್ಯವಾದಗಳು. ಅದಕ್ಕೆ ನಾವು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳು ಕಂಬನಿ ಮತ್ತು ಚಿಗುರು. ಕೊಡಗಿನ ಗೌರಮ್ಮ ಬರೆದಂಥ ಅಪರೂಪದ ಕೃತಿ. ಬದುಕಲು ಕಲಿಯಿರಿ, ಸ್ವಾಮಿ ಜಗದಾತ್ಮಾನಂದ ಅವರು ಬರೆದ ಅತ್ಯಂತ ಉಪಯುಕ್ತವಾದ ಕೃತಿ. 2 ಪುಸ್ತಕ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಈ ಮಹಾಪ್ರಬಂಧವನ್ನು ಯಾರು ಬರೆದರು
ಆಯ್ಕೆಗಳನ್ನು ನೋಡೋಣ. ಜಿ ಎಚ್ ನಾಯಕ, ಡಾಕ್ಟರ್ ಚಿದಾನಂದ ಮೂರ್ತಿ, ಹಾಮಾ ನಾಯಕ್ ಹಾಗೂ ಡಿ ಆರ್ ನಾಗರಾಜ್. ಮೊದಲಿಗೆ ಬಜರ್ ಒತ್ತಿದ್ದು ಗಂಗಾಧರ ಪೈ, ಆನಂತರ ಶಾಂತ. ಡಾಕ್ಟರ್ ಚಿದಾನಂದ ಮೂರ್ತಿ. ಆಯ್ಕೆ 2. ಶಾಂತ ಅವರು ಸರ್ ಜಿ ಎಚ್ ನಾಯಕ್ ಸರ್. ಎಷ್ಟನೇದಮ್ಮ? ಫಸ್ಟ್ ಮೊದಲನೇದು ಜಿ ಎಚ್ ನಾಯಕ. ಉತ್ತರವನ್ನು ನೋಡೋಣ. ಡಾಕ್ಟರ್ ಚಿದಾನಂದ ಮೂರ್ತಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಗಂಗಾಧರ ಪೈ ಕೊಟ್ಟಿದ್ದಾರೆ. ಕ್ರಿಸ್ತಶಕ 450ರಿಂದ ಕ್ರಿಸ್ತಶಕ 1150ರವರೆಗೆ ಇರುವಂಥ ಕನ್ನಡ ಶಾಸನಗಳು ಏನಿದೆ ಅವುಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಶ್ಲೇಷಿಸಿ ಮಹಾಪ್ರಬಂಧವನ್ನು ಬರೀತಾರೆ ಚಿದಾನಂದ ಮೂರ್ತಿ ಅವರು. ವಿಶೇಷ ಏನಪ್ಪ ಈ ಮಹಾಪ್ರಬಂಧದ್ದು ಅಂದರೆ, ಶಾಸನಗಳು ಅಂದರೆ ಸಾಮಾನ್ಯವಾಗಿ ರಾಜ ಮಹಾರಾಜರು, ರಾಜವಂಶಗಳು ಇತ್ಯಾದಿಗಳಿರುತ್ತೆ. ಆದರೆ ಇವರು ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ ಆಚರಣೆಗಳು ಏನಿವೆ, ಅವರ ಜನಜೀವನ ಏನಿದೆ, ಹೀಗೆ ನಮಗೆ ಅರಿಯದಂತಹ ಸೂಕ್ಷ್ಮ ವಿಚಾರಗಳನ್ನು ಸಂಗ್ರಹಿಸಿ ಈ ಮಹಾಪ್ರಬಂಧದಲ್ಲಿ ಬರೆದಿದ್ದಾರೆ. ಮುಂದಿನ 2 ಪುಸ್ತಕಗಳನ್ನು ಈಗ ನೋಡೋಣ. ಪರಂಪರೆ, ಆರ್ಯಾಂಬಾ ಪಟ್ಟಾಭಿ ಅವರು ಬರೆದಂಥ ಸೊಗಸಾದ ಕಾದಂಬರಿ. ರಾಷ್ಟ್ರಕವಿ ಕುವೆಂಪು ಅವರ ಬದುಕು ಬರಹದ ಬಗ್ಗೆ ದಿ ಜವರೇಗೌಡ ಅವರು ಬರೆದಂಥ ಪುಸ್ತಕ. 2 ಪುಸ್ತಕ. ಪ್ರಶ್ನೆ: ಕರ್ನಾಟಕ ಕಾದಂಬರಿಯನ್ನು ಯಾರು ಬರೆದರು? ಮೊದಲಿಗೆ ಬಜರ್ ಒತ್ತಿದ್ದಾರೆ ಸೇತುಲಕ್ಷ್ಮಿಯವರು, ಆನಂತರ ವಿಜಯ್. ಹೇಳಿಮ್ಮ. ಸೇತುಲಕ್ಷ್ಮಿ. ನಾಗವರ್ಮ ಮೊದಲನೇವನ, 2ನೇವನ ಅವರಿಬ್ಬರು ಬಹಳ ಪ್ರಖ್ಯಾತರು. ಬೇರೆ ನಾಗವರ್ಮರು ಇದ್ದಾರೆ. 2ನೇ ನಾಗವರ್ಮ. 2ನೇ ನಾಗವರ್ಮ. ತಮ್ಮ ನಾಗವರ್ಮ. ಮೊದಲನೇ ನಾಗವರ್ಮ. ಆಯ್ಕೆಗಳನ್ನು ನೋಡೋಣ. 1ನೆಯ ನಾಗವರ್ಮ, 2ನೆಯ ನಾಗವರ್ಮ, ಭೂಷಣ ಭಟ್ಟ, ಶಾಂತಿನಾಥ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 1ನೆಯ ನಾಗವರ್ಮ ಆಗಿತ್ತು. ಈ ಒಂದು ಉತ್ತರವನ್ನು ಕೊಟ್ಟವರು ವಿಜಯವರು. 7ನೆಯ ಶತಮಾನದಲ್ಲಿ ಬಾಣಭಟ್ಟ ಸಂಸ್ಕೃತದಲ್ಲಿ ಕಾದಂಬರಿಯನ್ನು ಬರೀತಾನೆ. ಕಾದಂಬರಿಯನ್ನು ಪೂರ್ಣಗೊಳಿಸೋಕ್ಕಾಗಲ್ಲ, ತೀರಿ ಹೋಗ್ತಾನೆ. ಆಗ ಅವನ ಮಗ ಭೂಷಣ ಭಟ್ಟ ಈ ಒಂದು ಕೃತಿಯನ್ನು ಪೂರ್ಣಗೊಳಿಸ್ತಾನೆ. ಈ ಕೃತಿಯನ್ನು ಆಧಾರವಾಗಿಟ್ಕೊಂಡು 10ನೆಯ ಶತಮಾನದಲ್ಲಿ ನಾಗವರ್ಮ, ಮೊದಲನೆಯ ನಾಗವರ್ಮ ಚಂಪು ಶೈಲಿಯಲ್ಲಿ ಬರೀತಾನೆ ಇದನ್ನು. ಆದರೆ ಬರೀಬೇಕಾದ್ರೆ ಒಂದು ವಿಶೇಷ ಏನು ಅಂದರೆ, ಚಂದ್ರ ಅಂತಕ್ಕಂಥ ಒಬ್ಬ ಅರಸನ ಆಶ್ರಯದಲ್ಲಿ ಇರ್ತಾನೆ ಆತ. ಹಾಗಾಗಿ ತನ್ನ ಕಾವ್ಯದಲ್ಲಿ ಈ ಚಂದ್ರ ಅಂತಕ್ಕಂಥ ಅರಸ ಆಶ್ರಯದಾತ ಯಾರಿದ್ರೂ ಅವನನ್ನು ಚಂದ್ರಾಪೀಡ ಅಂತಕ್ಕಂಥ ಒಂದು ಪಾತ್ರ ಕಾದಂಬರಿಯಲ್ಲಿ ಬರುತ್ತೆ. ಅದಕ್ಕೆ ಹೋಲಿಸಿ ಕಾದಂಬರಿ ಪಸರಿಸಿ ರಾಜೇಂದ್ರ ಚಂದ್ರಾಂಕನೊಳ್ ಸಂಗತಿ ವೆತ್ತದಾಂ ತ್ರಿಲೋಕಿ ಸಹಚರಿಯನೇ ತಾಂ ಸಂದುದ ಚಂದ್ರ ತಾರಾಬಲಂ ಎಂದು ಆ ಚಾಲುಕ್ಯ ಚಕ್ರವರ್ತಿಯನ್ನು ಹೊಗಳಿ ಈ ಒಂದು ಕಾವ್ಯವನ್ನು ಆತ ರಚಿಸಿದ್ದಾನೆ. ಈಗ ಮುಂದಿನ 2 ಪುಸ್ತಕಗಳನ್ನು ನೋಡೋಣ. ಎ ಮಾಧವ ಉಡುಪ ಅವರು ಬರೆದ ಸಮರಸವೇ ಜೀವನ ಎನ್ನುವ ಸೊಗಸಾದ ಕೃತಿ. ಮನೋವಾರಿಧಿ ಕವನ ಸಂಕಲನ. ಹರಿ ನರಸಿಂಹ ಉಪಾಧ್ಯಾಯ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: ಶರಣರ ಸುಳ್ನುಡಿಯ ಒಂದರೆ ಗಳಿಗೆ ಇತ್ತಡೆ. ಈ ವಚನವನ್ನು ಯಾರು ಬರೆದರು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಆಗಲೇ ಬಜರ್ ಒತ್ತಿದ್ದಾರೆ ಸೇತುಲಕ್ಷ್ಮಿಯವರು, ಬಸವಣ್ಣನವರು. ಆಯ್ಕೆಗಳನ್ನು ನೋಡೋಣ. ಹಡಪದ ಅಪ್ಪಣ್ಣ, ಗಟ್ಟಿವಾಳಯ್ಯ, ಅಲ್ಲಮ ಪ್ರಭು, ಜೇಡರ ದಾಸಿಮಯ್ಯ. 2ನೇದಾಗಿ ಬಜರ್ ಒತ್ತಿದ್ದು ನಮ್ಮ ವಿಜಯ್. ಅಲ್ಲಮ ಪ್ರಭು. ಉತ್ತರವನ್ನು ನೋಡೋಣ. ಜೇಡರ ದಾಸಿಮಯ್ಯ ಆಗಿತ್ತು. ಈ ವಚನ ಹೇಗೆ ಬರುತ್ತೆ ಅಂದರೆ, ಕರಿಯಿತ್ತಡೆ ಒಲ್ಲೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ಇತ್ತಡೆ, ನಿನ್ನ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ. ನನಗೆ ಆನೆ ಕುದುರೆ ಏನೂ ಬೇಡ,
ಸಂಪತ್ತು ಬೇಡವೇ ಬೇಡ. ಇನ್ನು ರಾಜ್ಯಗಳನ್ನು ಕೊಡ್ತೀಯಾ? ಖಂಡಿತ ನನಗೆ ಬೇಡ. ನನಗೆ ಬೇಕಾದದ್ದು ಏನಪ್ಪ ಅಂದರೆ ಶರಣರ ವಚನಗಳೆಂಬ ನುಡಿಮುತ್ತುಗಳು ಇವೆಯಲ್ಲ, ಒಂದು ಅರಗಳಿಗೆ ಕೊಡಪ್ಪ ಸಾಕು ರಾಮನಾಥ, ಮತ್ತೇನೂ ಬೇಡ ಬದುಕಲ್ಲಿ ಅಂತ ಹೇಳಿ ಎಷ್ಟು ನಮ್ರತೆಯಿಂದ ಇಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಜೇಡರ ದಾಸಿಮಯ್ಯ ಅವರು. ಮುಂದೆ ನಾವು ಕೊಡ್ತಾ ಇದ್ದೇವೆ ಅದ್ಭುತವಾದ ಕಾದಂಬರಿ ಅದಮ್ಯ ಬಾಬು ಕೃಷ್ಣಮೂರ್ತಿ ಅವರು ಬರೆದಿರುವಂಥ ಕೃತಿ. ಕೃಷ್ಣನ ವ್ಯಕ್ತಿ ಮತ್ತು ಚೇತನವನ್ನು ವಿವರಿಸುವಂಥ ಓಶೋ ಬರೆದ ಕೃತಿ. ಪ್ರಶ್ನೆಯನ್ನು ನೋಡು. ಈ ಹೇಳಿಕೆಯನ್ನು ಪೂರ್ಣಗೊಳಿಸಿ. ಕನ್ನಡವೆಂದರೆ ಉಷ್ಣವಳಿದ. ಮುಂದಿನ ಭಾಗ ತಿಳ್ಕೋಬೇಕಾಗಿದೆ. ಬಜರ್ ಮೊದಲಿಗೆ ಒತ್ತಿದ್ದು ಶಾಂತ ಮೇಡಮ್ ಅವರು, ಆನಂತರ ಗಂಗಾಧರ ಪೈ ಒತ್ತಿದ್ದಾರೆ ಶಾಂತ. ಕನ್ನಡ ಉಷ್ಣವಳಿದ ಮುಂದೆ ಏನು ಅಂತ ಭೂಮಿ. ಗಂಗಾಧರ ಪೈ ಉಷ್ಣವಳಿದ ಹಾಲಿನಂತೆ. ಉಷ್ಣವಳಿದ ಹಾಲಿನಂತೆ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ಜೇನಿನಂತೆ, ಅಮೃತದಂತೆ, ಹಾಲಿನಂತೆ, ನೀರಿನಂತೆ. ತಾವು ಹೇಳಿದ್ದೀರಿ ಹಾಲಿನಂತೆ ಅಂತ. ಆಯ್ಕೆಗಳಲ್ಲಿದೆ, ಸರಿಯಾಗಿದೆಯಾ ನೋಡೋಣ. ಹಾಲಿನಂತೆ ಉತ್ತರ ಸರಿಯಾಗಿದೆ. ಮಹಲಿಂಗರಂಗ ಅಂತ ಒಬ್ಬ ಕವಿ, ಆತ ಅನುಭವಾಮೃತ ಅಂತ ಒಂದು ಭಾಮಿನಿ ಷಟ್ಪದಿಯ ಕೃತಿಯನ್ನು ರಚಿಸಿದ್ದಾನೆ. 11 ಅಧ್ಯಾಯಗಳಲ್ಲಿ 804 ಪದ್ಯಗಳು ಉಂಟು. ಅದರಲ್ಲಿ ಹೆಮ್ಮೆಯಿಂದ ಸ್ಮರಿಸ್ಕೋತಾನೆ ಅಂದರೆ ನಮಗೂ ರೋಮಾಂಚನವಾಗುತ್ತೆ. ಕನ್ನಡ ಅಂದರೆ ಏನಪ್ಪ? ಸುಲಿದ ಬಾಣೆಯ ಹಣ್ಣಿನಂತೆ. ಯಾರಾದರೂ ಸಿಪ್ಪೆ ಸುಲಿದು ಕೊಟ್ಟರೆ ಆರಾಮವಾಗಿ ತಿನ್ನಬಹುದು ನಾವು. ಕಳೆದ ಸಿಗುರಿನ ಕಬ್ಬಿನಂದಲ್ಲಿ. ಕಬ್ಬು ತಿನ್ನಬೇಕಂದ್ರೆ ಕಷ್ಟ, ಆದರೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣ ತುಂಡು ಮಾಡಿ ಕೊಟ್ಟರೆ ಅದನ್ನು ತಿನ್ನೋದು ಎಷ್ಟು ಸುಲಭನಪ್ಪ. ಹಾಗೆಯೇ ಅಳಿದ ಉಷ್ಣದ ಹಾಲಿನಂದರಿ. ಬಿಸಿ ಬಿಸಿ ಹಾಲು ಕುಡಿಬೇಕಾದ್ರೆ ಉಫು ಮಾಡ್ಕೊಂಡು ಕುಡಿಯಬೇಕು. ಆದರೆ ಹದವಾದ ಬೆಚ್ಚಗಿನ ಮಟ್ಟಕ್ಕೆ ತಂದು ಹಾಲನ್ನು ಕೊಟ್ಟು ಯಾರಾದರೂ ಕುಡಿಯರಪ್ಪ ಅಂದರೆ ಕುಡಿಯೋಕ್ಕಾಗಲ್ವೇ? ಹಾಗೇನೇ ಅಪ್ಪ ಕನ್ನಡ ಭಾಷೆ. ಸಂಸ್ಕೃತ ಭಾಷೆಯ ಹಿಂದೆ ಯಾಕೆ ಬಿದ್ದಿದ್ದೀರಿ ನೀವು? ಕನ್ನಡದಲ್ಲೇ ನೀವು ಮುಕ್ತಿಯನ್ನು ಪಡೀಬಹುದು ಅಂತ ಅಭಿಮಾನದಿಂದ ಹೇಳ್ಕೊತಾನೆ ನಮ್ಮ ಮಹಲಿಂಗರಂಗ. ಮುಂದೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಕುಸುಮ ಬಾಲೆ, ದೇವನೂರು ಮಹಾದೇವ ಅವರು ಬರೆದ ಅದ್ಭುತವಾದ ಕೃತಿ. ಬೇಲೂರ ಮೇಲೆ ಹೊಸ ಬೆಳಕು, ಡಾಕ್ಟರ್ ಶ್ರೀವತ್ಸ ಎಸ್ ವಟಿ ಅವರು ಬೇಲೂರಿನಿಗೆ ಸಂಬಂಧಪಟ್ಟಂಥ ಸಂಶೋಧನಾ ಕೃತಿ. ನಮ್ಮ ಪ್ರಶ್ನೆ: BM ಶ್ರೀ ತಮ್ಮ ಅಶ್ವತ್ಥಾಮನ್ ನಾಟಕದಲ್ಲಿ ಮಾಡಿಕೊಂಡ ಪ್ರಮುಖ ಬದಲಾವಣೆ ಏನು? ಆಯ್ಕೆಗಳನ್ನು ನೋಡೋಣ. ಅರ್ಜುನನಿಂದ ಅಶ್ವತ್ಥಾಮನ ಹತ್ಯೆ, ಅಶ್ವತ್ಥಾಮನು ಕಾಡಿಗೆ ಹೋಗಿ ತಪಸ್ಸು ಮಾಡುವುದು, ಅಶ್ವತ್ಥಾಮನಿಗೆ ಕ್ಷಮೆಯನ್ನು ಪಾಂಡವರು ಕೊಡುವುದು, ಅಶ್ವತ್ಥಾಮನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಮೊದಲಿಗೆ ವಿಜಯ್, ನಂತರ ಗಂಗಾಧರ ಪೈ. ಮೊದಲನೇ ಸರ್, ಅರ್ಜುನನಿಂದ ಅಶ್ವತ್ಥಾಮನ ಹತ್ಯೆ. ಪೈ ಅಶ್ವತ್ಥಾಮನಿಗೆ ಕ್ಷಮೆ. ಉತ್ತರವನ್ನು ನೋಡೋಣ. ಅಶ್ವತ್ಥಾಮ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ. ವ್ಯಾಸರು ಬರೆದಂಥ ಮಹಾಭಾರತದಲ್ಲಿ ಅಶ್ವತ್ಥಾಮ ಚಿರಂಜೀವಿಯಾಗಿ ಇವತ್ತಿಗೂ ಜಗತ್ತಿನಾದ್ಯಂತ ಓಡಾಡ್ತಾ ಕೀವು ರಕ್ತ ಸುರಿಯುವಂಥ ಆ ಮಣಿ ಇದ್ದಂಥ ಹಣೆಯ ಭಾಗ ಏನಿದೆ, ನೋವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋ ಕಥೆ ಬರುತ್ತೆ. ಆದರೆ BM ಶ್ರೀ ಅವರು ಅಶ್ವತ್ಥಾಮನ ನಾಟಕವನ್ನು ಒಂದು ದುರಂತ ನಾಟಕದ ವ್ಯಾಪ್ತಿಯಲ್ಲಿ, ಗ್ರೀಕ್ ಇತಿಹಾಸದಲ್ಲಿ ಬರುವ ದುರಂತ ನಾಟಕಗಳು ಏನಿದೆ ಆ ಒಂದು ಶೈಲಿಯಲ್ಲಿ ಬರೆದದ್ರಿಂದ, ದುರಂತ ನಾಟಕದಲ್ಲಿ ಸಾಮಾನ್ಯವಾಗಿ ನಾಯಕ ಸಾಯಲೇಬೇಕಾಗಿರೋ ಕಾರಣ ಇಲ್ಲಿ ಅಶ್ವತ್ಥಾಮ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ. ಯಾಕಂದರೆ ಭ್ರೂಣ ಹತ್ಯೆ ಮಾಡಲಿಕ್ಕೆ ಹೋಗ್ತಾನೆ. ಜೊತೆಗೆ 5 ಮಕ್ಕಳನ್ನು ಕೊಲ್ತಾನೆ ಆತ. ಹಾಗಾಗಿ ಅವನಿಗೇ ಪಶ್ಚಾತ್ತಾಪ ಆಗುತ್ತೆ. ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಬದಲಾವಣೆ ಮಾಡಿದ್ದಾರೆ ನಮ್ಮ BM ಶ್ರೀ ಅವರು. ಮುಂದಿನ 2 ಪುಸ್ತಕಗಳನ್ನು ನೋಡೋಣ. ಆಚಾರ್ಯ ಚಾಣಕ್ಯ, ಪ್ರೊಫೆಸರ್ KS ನಾರಾಯಣಾಚಾರ್ಯ ಅವರು ಬರೆದಂಥ ಪುಸ್ತಕ. ಚಂದ್ರನ ಚೂರು, KP ಪೂರ್ಣಚಂದ್ರ ತೇಜಸ್ವಿ ಬರೆದಂಥ ಕೃತಿ. ಪ್ರಶ್ನೆ:
ಬಯಲುದಾರಿ ಚಲನಚಿತ್ರವು ಯಾರ ಕಾದಂಬರಿಯ ಆಧಾರಿತವಾಗಿದೆ? ಮೊದಲಿಗೆ ಬಜರುತ್ತಿದ್ದಾರೆ ಮೇಡಮ್ ಸೇತುಲಕ್ಷ್ಮಿಯವರು. ಭಾರತೀ ಸುತ. ಭಾರತೀ ಸುತ. ಎರಡನೇದಾಗಿ ಗಂಗಾಧರ ಪೈ. ತ್ರಿವೇಣಿ. ಆಯ್ಕೆಗಳನ್ನು ನೋಡೋಣ. ಭಾರತೀ ಸುತ, ಅನಾಕ್ರು, ತರಾಸು, ಬಸವರಾಜ ಕಟ್ಟಿಮನಿ. ಉತ್ತರವನ್ನು ನೋಡೋಣ. ಭಾರತೀ ಸುತ ಉತ್ತರ ಸರಿಯಾಗಿದೆ. ಚಾಣಕ್ಯ ಹಾಗೂ ಚಂದ್ರನ ಚೂರು ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಶಾನುಭೋಗ ರಾಮಯ್ಯ ನಾರಾಯಣ ರಾವ್ ಅನ್ನೋದು ಭಾರತೀ ಸುತ ಅವರ ಮೂಲ ಹೆಸರು. ಆದರೆ ಕಾವ್ಯನಾಮವಾಗಿ ಭಾರತೀ ಸುತ ಅಂತ ಇಟ್ಕೊಂಡು ಅದ್ಭುತವಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ಮಡಿಕೇರಿಯ ಬಿಳಿಗಿರಿ ಅನ್ನೋ ಗ್ರಾಮ ಇವರು ಹುಟ್ಟಿದ ಊರು. ಶಿಕ್ಷಕರಾಗಿದ್ದರು. ಎಡಕಲ್ಲು ಗುಡ್ಡದ ಮೇಲೆ ಗಿರಿಕನ್ನಿಕೆ, ಹುಲಿಯ ಹಾಲಿನ ಮೇವು, ಬೆಂಕಿಯ ಮಳೆ, ಬೆಳ್ಳಿ ಮೂಡಿತು ಮುಂತಾದ ಅದ್ಭುತವಾದ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಅನೇಕ ಕಾದಂಬರಿಗಳು ಚಿತ್ರವೂ ಆಗಿ ಯಶಸ್ಸನ್ನು ಗಳಿಸಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಂತಹ ಸಾಹಿತಿಯಾಗಿದ್ದರು ಭಾರತೀ ಸುತ ಅವರು. ಈಗ 2 ಪುಸ್ತಕಗಳನ್ನು ಇಟ್ಕೊಂಡಿದ್ದೇನೆ ಕೈಯಲ್ಲಿ. ಪ್ರಶ್ನೆ ಈಗ ಬಂತು. ಕಂಪಿಸಿದ ದ್ವೀಪ, ದಾಸ ಸಾಹಿತ್ಯದಲ್ಲಿ ಆತ್ಮೋನ್ನತಿ ಸಮಾಜೋನ್ನತಿ, ಡಾಕ್ಟರ್ ಎ ಮಾಧವ ಉಡುಪ ಬರೆದಂಥ ಪುಸ್ತಕ. ಇದನ್ನು ಓದಿದ್ದೇನೆ. ನಿಜಕ್ಕೂ ಒಳ್ಳೆಯ ಕೃತಿ. ಯಾರಿಗೆ ಸಿಗುತ್ತೆ ನೋಡೋಣ. ಪ್ರಶ್ನೆ: ಈ ಕನ್ನಡ ಪದ್ಯವನ್ನು ತಪ್ಪಿಲ್ಲದಂತೆ ಓದಬೇಕು. 2 ಪುಸ್ತಕ ಇಟ್ಕೊಂಡಿದ್ದಾರಲ್ಲ ಸರ್ ಅಂತ ತಾವು ಕೇಳಬಹುದು. 4 ಜನ ಓದಿದ್ರೆ 4 ಜನಕ್ಕೆ ಪುಸ್ತಕ ಕೊಡ್ತೇನೆ. ಬಜರ್ ಒತ್ತೋದು ಬೇಡ. ಕ್ರಮವಾಗಿ ಒಂದು ಕಡೆಯಿಂದ ಶುರು ಮಾಡೋಣ. ಮೊದಲಿಗೆ ಗಂಗಾಧರ ಪೈ. ಮೊದಲು ಪದ್ಯವನ್ನು ನೋಡೋಣ. ನಾನು ಓದಲ್ಲ ಪದ್ಯ, ತಾವು ಓದಬೇಕು. ಪ್ರಯತ್ನಿಸಿ. ಗಂಗಾಧರ ಪೈ. ಬೆದರಿ ತಾಯಾಸ್ಥಾನ ದಿಗಿಲೇಂ ದುದು ಧರಾಧೀಶ್ವರನ ತಂದೆಯ ಹೃದಯದಲ್ಲಿ ಹುರುಳೇನು, ಬಳಿ ಕುಳಿದವರ ಮೊರೆಗಳ ಕದಡಿ ತಂತಕರಣ ವಸರನ ಕದಪು ಕೈಯಲ್ಲಿ ಕೀಲಿಸಿತು, ಹೇಳಿದನು ಸಂಜಯ ಮತ್ತೆ ಮೇಲಣ ರಣದ ವಾರ್ತೆಯನು. ಚೆನ್ನಾಗಿ ಓದಬಲ್ರಿ ನೀವು ಗಂಗಾಧರ ಪೈ. ಸ್ವಲ್ಪ ಗಡಿಬಿಡಿ ಆಯಿತು. ಒಂದು 3-4 ಕಡೆ ತಪ್ಪುಗಳಾದವು. ಚಿಂತೆ ಇಲ್ಲ. ಶಾಂತಾ ಮೇಡಮ್ ಅವರು ಓದ್ತಾರೆ ಈಗ. ಬೆದರಿತಾಯ್ದ ಸ್ಥಾನವನ್ ದಿದಿಗಿಲೆಂ ದುದುದರಾಧೀಶ್ವರನಂ ತಂದೆ ಹೃದಯದಲ್ಲಿ ಉರುಳೇನು ಬಳಿಕುಳಿದವಳು. ತಪ್ಪುಗಳಾಗ್ತಾ ಇದೆಯಮ್ಮ. ಸೇತುಲಕ್ಷ್ಮಿ. ಬೆದರಿತ ಆಯಾಸ್ಥಾನ ಧಿಗಿಲೆಂದುದು ಧರಾಧೀಶ್ವರನ ತಂದೆಯ ಹೃದಯದಲ್ಲಿ ಹುರುಳೇನು, ಬಳಿ ಕುಳಿದವರ ಮೋರೆಗಳ ಕದಡಿ ತಂತಃಕರಣ ವರಸನ ಕದಪು ಕೈಯಲ್ಲಿ ಕೀಲಿಸಿತು, ಹೇಳಿದನು ಸಂಜಯ ಮತ್ತೆ ಮೇಲಣ ರಣದ ವಾರ್ತೆಯನು. ಚೆನ್ನಾಗಿ ಓದಬಲ್ರಿ ತಾವು. ಗಮಕದ ಹಿನ್ನೆಲೆ ಇರುವಂಥವರು. ಆದರೆ 1-2-3 ತಪ್ಪುಗಳಾಗೋದ್ವು. ವಿಜಯ್ ವಿಠಲ. ಬೆದರಿತಾಯಾಸ್ಥಾನಂ ದಿಗಿಲಂ ದುದು ಧಾರೇಶ್ವರನ ತಂದೆಯ ಹೃದಯದಲ್ಲಿ ಹುರುಳೇನು, ಬಳಿ ಕುಳಿದವರ ಮೊರೆಗಳ ಕದಡಂತಿಕರಣ ವರ್ಷನ ಕದಪು ಕೈಯಲ್ಲಿ ಕೀಳಿಸಿತು, ಹೇಳಿದನು ಸಂಜಯ ಮತ್ತೆ ಮೇಲಣ ರಣದ ವಾರ್ತೆಯನು. ದಿಗಿಲೆಂದುದು ಅದು ಒಂದೇ ಶಬ್ದ. ಅದು ಹಾಂ ಸರ್. ಸೊ ದಿಗಿಲೆಂ ಅಂತ ಹೇಳಿದ್ದುದು ಅಂದರೆ ತಪ್ಪಾಗುತ್ತೆ. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. 2 ಪುಸ್ತಕ. ಜಗನ್ನಾಥ ದಾಸರ ಸಂಪುಟ. ಸಂಪಾದಕರು ಅರಳು ಮಲ್ಲಿಗೆ ಪಾರ್ಥಸಾರಥಿ. ಭೇದ ನಿರಸನ ರಗಳೆಗಳು. ಸಂಪಾದಕರು ಡಾಕ್ಟರ್ ಗುರುಪಾದ ಮರಿಗುದ್ದಿ ಅವರು. ಹರಿಹರ ಮಹಾಕವಿಯ ಕೃತಿಗಳ ಕುರಿತು ಬರೆದದ್ದು. ಪ್ರಶ್ನೆಯನ್ನು ನೋಡೋಣ. ಈ ಸಾಹಿತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕೆ.ವಿ. ಸುಬ್ಬಣ್ಣ, ಎಸ್.ವಿ. ರಂಗಣ್ಣ, ಎಸ್.ವಿ. ಪರಮೇಶ್ವರ ಭಟ್ಟ ಹಾಗೂ ಬಸವಪ್ಪ ಶಾಸ್ತ್ರಿಗಳು. ಮೊದಲಿಗೆ ಒತ್ತಿದ್ದಾರೆ ಸೇತುಲಕ್ಷ್ಮಿ ಅವರು. ಎರಡನೆಯದಾಗಿ ಶಾಂತಾ ಮೇಡಮ್ ಅವರು. ಸೇತುಲಕ್ಷ್ಮಿ. ಎಸ್.ವಿ. ರಂಗಣ್ಣರು ಎರಡನೇದು. ಎಸ್.ವಿ. ರಂಗಣ್ಣ ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ.
ಶಾಂತ ಅವರು ಬಸವಪ್ಪ ಶಾಸ್ತ್ರಿ. ಬಸವಪ್ಪ ಶಾಸ್ತ್ರಿಗಳು ಆಯ್ಕೆ 4 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎಸ್ ವಿ ರಂಗಣ್ಣ ಆಗಿತ್ತು. ಈ ಉತ್ತರವನ್ನು ಸೇತುಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಕುವೆಂಪು ಅಂದ ಕೂಡಲೇ ರಾಮಾಯಣ ದರ್ಶನ ನೆನಪಿಗೆ ಬರುತ್ತೆ. ಕುವೆಂಪು ಅವರ ಸಾರ್ವಕಾಲಿಕ ಶ್ರೇಷ್ಠ ಕಾದಂಬರಿ ಅದು. ಹಾಗೆ ಎಸ್ ವಿ ರಂಗಣ್ಣ ಅಂತ ಹೇಳ್ತಂದರೆ ಪಾಶ್ಚಾತ್ಯ ಗಂಭೀರ ನಾಟಕಗಳ ಬಗ್ಗೆ ಇವರು ಬರೆದಿರುವಂಥ ಕೃತಿ ಏನಿದೆ ಅದ್ಭುತವಾದದ್ದು. ಅಂತಹ ಕೃತಿ ಕನ್ನಡದಲ್ಲಿ ಮತ್ತೊಂದು ಇಲ್ಲ. ಇವರು ಪ್ರಾಧ್ಯಾಪಕರಾಗಿ, ಸಾಹಿತಿಗಳಾಗಿ, ವಿಮರ್ಶಕರಾಗಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಜೊತೆಗೆ ರಂಗಭಿನ್ನಪ ಅನ್ನೋ ಒಂದು ವಚನ ಸಂಕಲನ ಬರೆದಿದ್ದಾರೆ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಹ ಇವರಿಗೆ ಬಂದಿದೆ. ಕನ್ನಡದ ಹಣತೆ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ಸಾಧನ ಸಂಚಯ, ಪ್ರಪ್ರಥಮ ಸಾಧಕಿಯರ ಯಶೋಗಾಥೆ 2 ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಹಾಸವಿಗನ್ನಡ ಬಹಳ ಕುತೂಹಲಕರವಾದ ವಿಚಾರ. ಕೊಟ್ಟ ವಿಷಯದ ಬಗ್ಗೆ 1 ನಿಮಿಷ ಮಾತನಾಡಬೇಕು. ತಡವರಿಸಬಾರದು, ನಿಲ್ಲಿಸಬಾರದು, ತೊದಲಬಾರದು, ವಿಷಯ ಬಿಟ್ಟು ಹೋಗಬಾರದು. ಮಾತಿನ ಓಘ ಏಕರೂಪವಾಗಿರಬೇಕು. ಇಂಗ್ಲೀಷ್ ಪದಗಳನ್ನು ಬಳಸಬಾರದು. 4 ಜನ 1 ನಿಮಿಷ ಮಾತನಾಡಿದರೆ ತಮಗೆ 1 ಪುಸ್ತಕ ಬಹುಮಾನ ದೊರೆಯುತ್ತೆ. ಮೊದಲಿಗೆ ಗಂಗಾಧರರವರಿಗೆ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ಇವರು ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು ಸಹ ಬರೆದಿದ್ದಾರೆ. ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಹುಟ್ಟಿದರು. ಕುವೆಂಪು ಅವರು ಕನ್ನಡಕ್ಕಾಗಿ ತಮ್ಮಿಂದ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಹಾಗೂ ಕನ್ನಡವೇ ಸರ್ವಸ್ವ ಎನ್ನುವ ರೀತಿಯಲ್ಲಿ ಕೆಲಸವನ್ನು ಸಹ ಮಾಡಿದ್ದಾರೆ. ಕುವೆಂಪು ಅವರು ಮೊದಲಿಗೆ ಆಂಗ್ಲ ಭಾಷೆಯಲ್ಲಿ ಸಹ ಬರವಣಿಗೆಯನ್ನು ಮಾಡ್ತಾ ಇದ್ದು ಸಾಕಷ್ಟು ಆ ಹೂಗಳು ಹೇಳಿದ್ರಿ ತಾವು. ಶಾಂತ ಮೇಡಮ್ ಅವರೀಗ ಮಾತಾಡ್ತಾರೆ ಬೇಂದ್ರೆಯವರ ಬಗ್ಗೆ. ಬೇಂದ್ರೆಯವರು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು. ಇವರು 1969ರಲ್ಲಿ ಜನಿಸಿದರು ಮತ್ತು ಬೇಂದ್ರೆಯವರು ನಮಗೆ ಅತ್ಯಂತ ಮುಖ್ಯವಾದ ಒಂದು ಮೂಕಜ್ಜಿ. ಬೇಂದ್ರೆಯವರು 4 ತಂತಿ. ಶಾಂತ ಅವರೇ ಯಾಕೋ ಸ್ವಲ್ಪ ತಡವರಿಸ್ತಾ ಇದ್ದೀರಿ. ಈಗ ಸೇತುಲಕ್ಷ್ಮಿಯವರು ಕಾರಂತರ ಬಗ್ಗೆ ಏನಾದರೂ ಹೇಳ್ಬೋದಾ? ಕಾರಂತರ ಪೂರ್ಣ ಹೆಸರು ಡಾಕ್ಟರ್ ಶಿವರಾಮ ಕಾರಂತರು, ಕೋಟಾ ಶಿವರಾಮ ಕಾರಂತರು ಎಂಬುದು ಪೂರ್ಣ ಹೆಸರು ಇವರದ್ದು. ಇವರು ಬಾಲವನದಲ್ಲಿ ಮಕ್ಕಳಿಗಾಗಿ ಅನೇಕ ಪ್ರಗತಿಪರ ಕಾರ್ಯಗಳನ್ನು ಮಾಡಿದ್ದಾರೆ. ಬಾಲ ಸಾಹಿತ್ಯದಲ್ಲೂ ಕೂಡ ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸಿ ಮಕ್ಕಳಿಗೆ ವಿಶೇಷವಾದಂಥ ವಿಜ್ಞಾನ ಸಂಪುಟಗಳನ್ನು ಕೂಡ ಬರೆದಿದ್ದಾರೆ. ಶಿವರಾಮ ಕಾರಂತರು ಸಾಹಿತಿಗಳಷ್ಟೇ ಅಲ್ಲ, ಯಕ್ಷಗಾನ ಕಲೆಯಲ್ಲೂ ಕೂಡ ಬಹಳ ಪರಿಣಿತರಾಗಿದ್ದು ಸ್ವತಃ ಯಕ್ಷಗಾನವನ್ನು ಮಾಡುತ್ತಾ ಮಕ್ಕಳಿಗೂ ಮತ್ತು ಕಿರಿಯರಿಗೂ ಎಲ್ಲರಿಗೂ ಹೇಳಿಕೊಡುತ್ತಾ ಆ ಯಕ್ಷಗಾನದ ಕಲೆಯನ್ನು ಕೂಡ ತುಂಬ ಪ್ರಗತಿಪರವಾದ ಒಂದು ಲೇಖನಗಳನ್ನು ಬರೆದಿದ್ದರು. ಶಿವರಾಮ ಕಾರಂತರು ಬಹಳಷ್ಟು ವರ್ಷಗಳ ದೀರ್ಘಾಯುಷ್ಯವನ್ನು ಕಳೆದು ಆ ಜೀವನ ಪೂರ್ತಿ ಅವರು ತಮ್ಮ ಸಾಹಿತ್ಯಕ್ಕಾಗಿ ಶ್ರಮಿಸಿದ್ದಾರೆ. 2 ಕಡೆಗೆ ಸ್ವಲ್ಪ ತಡವರಿಸಿದ್ರಿ. ಈಗ ವಿಜಯ್ ವಿಠಲ್, ತಾವು ಅನಂತಮೂರ್ತಿಗಳ ಬಗ್ಗೆ. ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ನಮ್ಮ ಹೆಮ್ಮೆಯ ರಾಷ್ಟ್ರ ಬಹುಮಾನ ರಾಷ್ಟ್ರ ಒಂದು ಪ್ರಶಸ್ತಿಯನ್ನು ಪಡೆದ ಮಹಾನುಭಾವರು. ಯು ಎನ್ ಮೂರ್ತಿಯವರು ನಾಟಕಕಾರ ಕೂಡ. ಅವರು ಬಹಳ ದೊಡ್ಡ ಕನ್ನಡ ಸಾಹಿತ್ಯಕ್ಕೆ, ಚಲನಚಿತ್ರರಂಗಕ್ಕೆ, ನಾಟಕಕ್ಕೆ, ಚಿತ್ರರಂಗಕ್ಕೆ, ರಂಗಭೂಮಿಗೆ ಸಾಕಷ್ಟು ಕಾದಂಬರಿಗಳನ್ನು ಬರೆದು ಇದ್ದೀರಿ. ವಿಜಯ್ ವಿಠಲ್, ಚಟ್ಪಟ್ ಚಿನ್ಕುರಳಿ, ಮೊದಲ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಪದದ ಸಮಾನಾರ್ಥವೇನು? ಊರ್ಜಾ. ಗಂಗಾಧರ್ ಹಾಗೂ ವಿಜಯ್ ವಿಠಲ. ಗಂಗಾಧರ್ ಶಕ್ತಿ. ಆಯ್ಕೆಗಳನ್ನು ನೋಡೋಣ. ಶಕ್ತಿ, ಭಕ್ತಿ. ಉತ್ತರ ಶಕ್ತಿ ಸರಿಯಾಗಿದೆ. ಈ ಕೆಳಗಿನ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸಂಕೋಚಪಡು, ಕುಗ್ಗು, ಒಳಹೋಗು, ಅಡಗು. ಉಡುಕು, ಉಡುಗು 2 ಶಬ್ದ ಇದೆ. ಉತ್ತರವನ್ನು ನೋಡೋಣ. ಉಡುಗು ಆಗಿತ್ತು. ಈ ಕೆಳಗಿನ ಪದದ ತತ್ಸಮ ತದ್ಭವವನ್ನು ಗುರುತಿಸಿ. ಕಾಂಸ್ಯ. ಒತ್ತಿದ್ದಾರೆ ಮೇಡಮ್ ಅವರು. ಸೇತುಲಕ್ಷ್ಮಿ. ಕಂಚು. ಆಯ್ಕೆಗಳನ್ನು ನೋಡೋಣ. ಕಂಚು ಮತ್ತು ದಾರಿ. ಕಂಚು ಅಂತ ಹೇಳಿದ್ದೀರಿ, ಸರಿಯಾ? ನೋಡೋಣ. ಕಂಚು ಸರಿಯಾಗಿದೆ. ಅಲಂಕಾರವನ್ನು ಗುರುತಿಸಿ. ಮುಳ್ಳಿಡಿದ
ಮರವ ನೇರಿದಂತಾದುದು. ಬಜರುತಿ ಉತ್ತರ ಕೊಡಿ. ಮೊದಲಿಗೆ ಬಜರುತ್ತಿದ್ದಾರೆ ಗಂಗಾಧರ್, ಆನಂತರ ಸೇತು ಲಕ್ಷ್ಮಿಯವರು. ಗಂಗಾಧರ್, ಯಾವ ರೀತಿಯ ಅಲಂಕಾರ? ಉಪಮ. ಆಯ್ಕೆಗಳು: ಉಪಮಾ ಅಲಂಕಾರ, ಶ್ಲೇಷಾಲಂಕಾರ. ಉತ್ತರ ಉಪಮಾ ಅಲಂಕಾರ ಸರಿಯಾಗಿದೆ. ಬಿಟ್ಟ ಸ್ಥಳವನ್ನು ತುಂಬಿ. ದೇವರು ಡ್ಯಾಶ್ ಎಂಬಲ್ಲಿ ಸಾಮಾನ್ಯವಾಗಿ ಜೊತೆಗೂಡಿ ಬರುವ ಪದ ಯಾವುದು? ದಿಂಡರು, ಭಂಡರು. ತಾವು ಹೇಳ್ತಾ ಇದ್ದೀರಿ ದಿಂಡರು ಅಂತ. ಉತ್ತರವನ್ನು ನೋಡೋಣ. ದಿಂಡರು ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಈ ಕೆಳಗಿನ ನಾನಾರ್ಥ ಶಬ್ದವು ಯಾವುದು? ಸನ್ಯಾಸಿ, ವಿರಕ್ತೆ, ಕೊಳ್ಳಿ ಮರ, ಹೂವು. ಮತ್ತೆ ವಿಜಯ್ ವಿಠ್ಠಲ. ಕೊಳ್ಳಿ ಮರ. ತೊರವಿ, ಗೊರವಿ. ಈ ಎರಡು ಶಬ್ದಗಳಲ್ಲಿ ಯಾವ ಶಬ್ದ ಮೇಲಿನ ಅರ್ಥಗಳನ್ನು ಕೊಡುತ್ತೆ ಅಂತ ನಾವು ಕೇಳಿದ್ದು. ಉತ್ತರವನ್ನು ನೋಡೋಣ. ಗೊರವಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ: ಈ ಕೆಳಗಿನ ಅರ್ಥದ ನುಡಿಗಟ್ಟನ್ನು ಗುರುತಿಸಿ ಉಪ್ಪು ಹಾಕು. ಹೇಳಿ ಗಂಗಾಧರ್. ಉತ್ತೇಜಿಸು. ಉತ್ತೇಜಿಸು. ಉಪ್ಪು ಹಾಕು ಅಂದರೆ ಉತ್ತೇಜಿಸು. ಆಯ್ಕೆಗಳು: ಉಪ್ಪು ಹಾಕು ಅಂದರೆ ರುಚಿಯನ್ನು ಹೆಚ್ಚಿಸು, ಪ್ರಚೋದಿಸು ಅಂತ ಎರಡು ಉತ್ತರ ಇದೆ. ಉತ್ತರವನ್ನು ನೋಡೋಣ. ಪ್ರಚೋದಿಸು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೇಶ್ಯ ಮತ್ತು ಅನ್ಯ ದೇಶ್ಯ ಪದವನ್ನು ಗುರುತಿಸಿ. ನೇಸರು, ಸೂರ್ಯ. ಆಯ್ಕೆಗಳು: ನೇಸರು ಅನ್ನೋದು ದೇಶ, ಸೂರ್ಯ ಅನ್ನೋದು ಅನ್ಯ ದೇಶ್ಯ. ಮೊದಲಿಗೆ ಬಜರುತ್ತಿದ್ದಾರೆ ಮೇಡಮ್ ಸೇತುಲಕ್ಷ್ಮಿ ಅವರು. ಮೊದಲನೇದು ನೇಸರು ದೇಶ್ಯ, ಸೂರ್ಯ ಸಂಸ್ಕೃತ ಶಬ್ದ, ಅನ್ಯ ದೇಶ. ಉತ್ತರವನ್ನು ನೋಡೋಣ. ನೇಸರು ದೇಶ, ಸೂರ್ಯ ಅನ್ಯ ದೇಶ. ಉತ್ತರ ಸರಿಯಾಗಿದೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಆಗಲೇ ಬಜರ್ ಎಲ್ಲರೂ ಒತ್ತಿದ್ದಾರೆ. ಹೇಳಿ ಗಂಗಾಧರ್. ಹಾವು. ಹಾವು. ಆಯ್ಕೆಗಳನ್ನು ನೋಡೋಣ. ಹಾವು, ನಾಯಿ ಅಂತ ಇದೆ. ಹಾವು ಅಂತ ಹೇಳ್ತಾ ಇದ್ದೀರಾ. ಉತ್ತರವನ್ನು ನೋಡೋಣ. ಹಾವು ಉತ್ತರ ಸರಿಯಾಗಿದೆ. ಯಾಕೆ ಗುಂಪಿಗೆ ಸೇರಿಲ್ಲ? ಈ ಎಲ್ಲ ಪ್ರಾಣಿಗಳಿಗೂ ಕಾಲಿದೆ, ಹಾವು ತೆವಳುಕೊಂಡು. ಉತ್ತರ ಸರಿಯಾಗಿದೆ. ಏಕೈಕ ಪದವನ್ನು ಬಿಡಿಸಿ ಬರೆಯಿರಿ. ಹೇಳಿ ಗಂಗಾಧರ್. ಏಕ ಪ್ಲಸ್ ಏಕ. ಏಕ ಪ್ಲಸ್ ಏಕ. ಆಯ್ಕೆಗಳು: ಏಕ ಪ್ಲಸ್ ಐಕ, ಏಕ ಪ್ಲಸ್ ಏಕ, ಏಕ ಪ್ಲಸ್ ಏಕ ಅಂತ ಹೇಳಿದ್ದೀರಿ. ಹೌದಾ? ನೋಡು. ಏಕ ಪ್ಲಸ್ ಏಕ ಉತ್ತರ ಸರಿಯಾಗಿದೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬರ್ತಾ ಇದೆ. ಮೊದಲಿಗೆ ಗಂಗಾಧರ ಪೈ ಅವರಿಗೆ ನಾವು ಕೊಡ್ತಾ ಇದ್ದೇವೆ 3, 4, 7 ಪುಸ್ತಕಗಳನ್ನು ತಾವು ಗಳಿಸಿದ್ದೀರಿ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶಾಂತಾ ಮೇಡಮ್ ಅವರಿಗೆ ಸಾಧನ ಸಂಚಯ ಪ್ರಪ್ರಥಮ ಸಾಧಕಿಯರ ಯಶೋಗಾಥೆ ಎನ್ನುವ ಒಂದು ಅದ್ಭುತವಾದ ಪುಸ್ತಕ ಕೊಟ್ಟಿದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಹಾಗೆಯೇ ಸೇತುಲಕ್ಷ್ಮಿ ಅವರಿಗೆ ದೊರೀತಾ ಇದೆ 2, 5 ಪುಸ್ತಕ ದೊರೀತಾ ಇದೆ. ಒಟ್ಟು ಸ್ವೀಕರಿಸಿ. ಅಭಿನಂದನೆ. ವಿಜಯ್ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.